ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಆಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇರುವಂಥ ಒಂದು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಪೇರೋಲ್ ಅಸೋಸಿಯೇಟ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಇದೊಂದು UAE ಇಂಡಿಯಾ ಬೇಸ್ಡ್ ಜಾಬ್ ಆಗಿದೆ. ಓಕೆ, ತುಂಬ ಚೆನ್ನಾಗಿರುತ್ತೆ ಜಾಬ್ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದೆ ಕಂಪ್ಲೀಟ್ ವಿಡಿಯೋ ನೋಡಿ ಕೆಲಸ ಏನಿದೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ. ಕೆಲಸ ನಾವು ಅದನ್ನು ಮಾಡ್ಬೋದು ಅಂತ ಅನಿಸಿದ್ರೆ ಮಾತ್ರ ಅರ್ಜಿನ ಸಲ್ಲಿಸಿ. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಜಾಬ್ ಬಗ್ಗೆ ಹೇಳೋದಾದರೆ ಪೇರೋಲ್ ಅಸೋಸಿಯೇಟ್ ಅನ್ನೋ ಒಂದು ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಂಡಿಯಾದಲ್ಲಿ ಇದು ಜಸ್ಟ್ ಒಂದು ದಿನದಿಂದ ಅಷ್ಟೇ ಪೋಸ್ಟ್ ಮಾಡಿದ್ದಾರೆ ಇವರು. ಸೊ ಇದು ಒಂದು ಅಫಿಷಿಯಲ್ ಪೇಜು. ಕಂಪನಿ ಹೆಸರು ಬಂದುಬಿಟ್ಟು ಡೀಲ್ ಅಂತ ಹೇಳ್ಬಿಟ್ಟು. ಸೊ ಈ ಕಂಪನಿಯಲ್ಲಿ ಇವಾಗ ಆ್ಯಕ್ಟಿವ್ಲಿ 100 ಜನರನ್ನ ತುಂಬ್ಕೊಳ್ಳೋದಕ್ಕೆ ಇವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿದೆ, ಅಂದರೆ ಮನೆಯಿಂದ ಮಾಡುವಂಥ ಕೆಲಸ. ಆದರೆ ಫುಲ್ ಟೈಮ್ ಜಾಬ್ ಮಾಡೋಕ್ಕೆ ರೆಡಿ ಇದ್ದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಜಾಬ್ ಬಗ್ಗೆ ಸ್ವಲ್ಪ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಏನಿದೆ ಅಂತ. ಒಂದು ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಇಂಟರ್ವ್ಯೂ ಬಗ್ಗೆ ಹೇಳೋದಾದರೆ ಇಂಟರ್ವ್ಯೂ 3 ರೀತಿಯಲ್ಲಿ ಇರುತ್ತೆ. ಒಂದು ನಿಮ್ಮದು ಸ್ಟಾರ್ಟಿಂಗಲ್ಲಿ ಒಂದು HR ಇಂಟ್ರೊಡಕ್ಷನ್ ಇರುತ್ತೆ. ಆ್ಯಂಡ್ ಅದಾದ ನಂತರ ಒಂದು ಅಪ್ಲೈ ಮಾಡಿದ್ಮೇಲೆ ನಿಮ್ಗೊಂದು ಮೇಲ್ ಬರುತ್ತೆ. ನಂತರ ಒಂದು HR ಇಂಟ್ರೊಡಕ್ಷನ್ ಇರುತ್ತೆ. ನಂತರ ಒಂದು ಟೆಸ್ಟ್ ಇರುತ್ತೆ. ಓಕೆ, ಟೆಸ್ಟ್ ಆದಮೇಲೆ ನೆಕ್ಸ್ಟ್ ನಿಮ್ದು ಏನಿರುತ್ತೆ ಒಂದು ಏನದು ಡೊಮೇನ್ ಬಗ್ಗೆ ಎಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಮತ್ತು ಜಾಬ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಮತ್ತು ಕಂಪನಿ ಬಗ್ಗೆ ಮೇನ್ ಮುಖ್ಯವಾಗಿ ಸ್ವಲ್ಪ ಓದ್ಕೊಂಡಿರಿ. ಸೊ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ಗಳು ಕೇಳ್ತಾರೆ ಅವರು. ಅದು ಪಾಸ್ ಔಟ್ ಆದಮೇಲೆ ಒಂದು ಚಿಕ್ಕದೊಂದು ಟೆಸ್ಟ್ ಇರ್ತಾರೆ. ಟೆಸ್ಟ್ ಆದಮೇಲೆ ನಂತರ ಒಂದು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಅದಾದ ನಂತರ ನಿಮಗೆ ಜಾಯ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ಆ ರೀತಿ ಪ್ರೊಸೆಸ್ ಇರುತ್ತೆ. ಒಟ್ಟು 3 ರೌಂಡ್ ಇರುತ್ತೆ. ಹೀಗಾಗಿ ಕನ್ಫ್ಯೂಸ್ ಆಗಬೇಡಿ. ಆ್ಯಂಡ್ ಇಲ್ಲಿ ಜಾಬ್ ಬಗ್ಗೆ ನಾನು ಹೇಳೋದಾದರೆ ಈ ಒಂದು ಜಾಬಲ್ಲಿ ನೀವು ನೋಡ್ತಾ ಇರೋದು ಇದು 100 ಕಂಟ್ರಿಯಲ್ಲಿ ಇದು ಒಂದು ಕಂಪ್ನಿ ವರ್ಕ್ ಮಾಡ್ತಾ ಇದೆ ಆಲ್ರೆಡಿ. ಮತ್ತು 74 ಲ್ಯಾಂಗ್ವೇಜಸ್ ರಿಲೇಟೆಡ್ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಒಂದು ಸಾರಿ ನೀವು ಇದನ್ನು ಓದ್ಕೊಳ್ಳಿ ಯಾವಾಗ ಇಲ್ಲಿ ಅಪ್ಲೈ ಮಾಡಿದ್ಮೇಲೆ. ಈ ಒಂದು ಏನು ಪೇರೋಲ್ ಅಸೋಸಿಯೇಟ್ ಅನ್ನೋ ಒಂದು ರೋಲ್ ಹೇಳ್ತಾ ಇದ್ದೀನಿ. ಈ ರೋಲಲ್ಲಿ ನಿಮ್ಮ ಕೆಲಸ ಏನಿರುತ್ತೆ ಅಂತ ಅದು ಮುಖ್ಯ ಅಲ್ವಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಸಿಸ್ಟ್ ಇನ್ ಪ್ರೊಸೆಸಿಂಗ್ ಪೇರೋಲ್ ಡಾಟಾ ಆಫ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಾ ಇಲ್ಲಿ ಒಂದು ಏನು ಮಾಡ್ತೀರಾ ಅಸಿಸ್ಟ್ ಏನು ಮಾಡ್ತೀರಾ ಪ್ರೊಸೆಸಿಂಗ್ ಪೇರೋಲ್ ಡಾಟಾಗಳನ್ನ ಏನು ಮಾಡ್ತೀರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಂಪ್ಲಾಯ್ ರಿಲೇಟೆಡ್ ನೀವು ಇಲ್ಲಿ ವರ್ಕ್ ಮಾಡ್ತೀರಿ. ಹೆಲ್ಪ್ ಮೇಂಟೈನ್ ಅಕ್ಯುರೇಟ್ ಎಂಪ್ಲಾಯ್ ರೆಕಾರ್ಡ್. ಅಲ್ಲಿ ಏನು ವರ್ಕ್ ಮಾಡ್ತಾ ಇರ್ತಾರಲ್ವ ಆಫೀಸಲ್ಲಿ, ಸೊ ಆ ಒಂದು ಎಂಪ್ಲಾಯೀಸ್ಗಳದ್ದು ರೆಕಾರ್ಡ್ಸ್ಗಳನ್ನೆಲ್ಲ ಮೇಂಟೈನ್ ಮಾಡೋದಾಯಿತು. ಅದರದ್ದು ಕೂಡ ವೆರಿಫೈ ಆ್ಯಂಡ್ ರೀಕಾನ್ಸಿಲ್ ಎಂಪ್ಲಾಯ್ ಡಾಟಾ ಇನ್ಕ್ಲೂಡಿಂಗ್ ಸ್ಯಾಲರೀಸ್, ಹಾರ್ಸ್ ವರ್ಕ್, ಅಂದರೆ ಎಷ್ಟು ಗಂಟೆ ಅವ್ರು ಕೆಲಸ ಮಾಡಿದ್ದಾರೆ, ಅವ್ರದ್ದು ಸಂಬಳ ಆಯಿತು, ಡಿಡಕ್ಷನ್ ಆಯಿತು, ಎಲ್ಲವನ್ನ ನೀವೇನು ಮಾಡ್ತೀರಾ ವೆರಿಫೈ ಮಾಡ್ತೀರಾ. ಇದಲ್ಲದೆ ನೋಡ್ತಾ ಇರೋದು ಅಸಿಸ್ಟ್ ವಿತ್ ಪೇರೋಲ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆ್ಯಂಡ್ ಫೀಲಿಂಗ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇದಲ್ಲದೆ ಕೂಡ ಪ್ರೊವೈಡ್ ಸಪೋರ್ಟ್ ಟು ಎಂಪ್ಲಾಯೀಸ್ ಫಾರ್ ಪೇರೋಲ್ ರಿಲೇಟೆಡ್ ಕ್ವಶನ್ಸ್ ಆ್ಯಂಡ್ ಇಶ್ಯೂಸ್ ಅಂತ ಹೇಳಿದ್ದಾರೆ. ಏನಾದರೂ ಇಶ್ಯೂಸ್ ಇದ್ದರೂ ಕೂಡ ರಿಸಾಲ್ವ್ ಮಾಡೋದಂತೂ ಕಂಪ್ಲೀಟ್ಲಿ ಏನಂತಂದರೆ ಯಾವ ಒಂದು ಕಂಪನಿ ಹೇಳ್ತದೆ ಡೀಲ್ ಅಂತ, ಡೀಲ್ ಕಂಪನಿಯಲ್ಲಿ ಏನು ಎಂಪ್ಲಾಯೀಸ್ ರಿಲೇಟೆಡು ಸುಮಾರು ಥರದ ಒಂದು ಪೇರೋಲ್ ಅಸೋಸಿಯೇಟ್ ರಿಲೇಟೆಡ್ ನೀವು ವರ್ಕ್ ಮಾಡ್ತೀರಿ. ಓಕೆ, ಕ್ವಾಲಿಫಿಕೇಷನ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಮೇನ್ ಮುಖ್ಯವಾಗಿ ಹೈಸ್ಕೂಲ್ ಅಥವಾ ಡಿಪ್ಲೊಮಾ ಆದವರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಂದರೆ 10th ಆದವರು ಅಪ್ಲೈ ಮಾಡ್ಬೋದು ಅಥವಾ ಡಿಪ್ಲೊಮಾ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಇದು ಮೇನ್ ಅಂತಂದರೆ ಈ ನೋಡ್ತಾ ಇರ್ಬೋದು 1 ರಿಂದ 3 ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು ಪೇರೋಲ್ ಸಪೋರ್ಟ್ ರೋಲಲ್ಲಿ ನೀವು ವರ್ಕ್ ಮಾಡಿರೋದು. ಸೊ ಫ್ರೆಷರ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಇಲ್ಲಿ ಫ್ರೆಷರ್ಗೆ ಅಲೋ ಮಾಡಿಲ್ಲ ಅವರು. ಬಟ್ ಅದು ಫ್ರೆಷರ್ಗೆ ನಾವು ಜಾಬ್ ಹುಡುಕ್ತಾ ಇದ್ದೀವಿ, ನಾವು ಫ್ರೆಷರ್ ಇದ್ದೀವಿ ಅಂದರೆ ಪ್ರೀವಿಯಸ್ ವೀಡಿಯೋಸ್ಗಳನ್ನ ಬೇಗ ನೋಡಿ ಅಲ್ಲಿ ಅಪ್ಲೈ ಮಾಡಿ. ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಬೇಕಾಗುತ್ತೆ. ಮತ್ತು ಅಟೆನ್ಷನ್ ಟು ಡಿಟೇಲ್ ಆ್ಯಂಡ್ ಅಕ್ಯುರೇಸಿ, ಸ್ಟ್ರಾಂಗ್ ಆರ್ಗನೈಸೇಷನಲ್ ಸ್ಕಿಲ್, ಅಬಿಲಿಟಿ ಟು ಹ್ಯಾಂಡಲ್ ಸೆನ್ಸಿಟಿವ್ ಆ್ಯಂಡ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಅಂತ ಇದ್ದಾರೆ. ಮತ್ತು ಗುಡ್ ಕಮ್ಯುನಿಕೇಷನ್ ಕೂಡ ಬೇಕಾಗುತ್ತೆ. ಸೊ ಆಲ್ರೆಡಿ ಎಲ್ಲಾದರೂ ವರ್ಕ್ ಮಾಡಿದಿರಿ ಪೇರೋಲ್ ಒಂದು ರಿಲೇಟೆಡ್ ರೋಲಲ್ಲಿ ಅಂತಂದರೆ ಸೊ ಈ ಜಾಬ್ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಇಲ್ಲಿ ಅಪ್ಲೈ ಅಂತ ಈ ರೀತಿ ಒಂದು ಇದನ್ನ ಇರುತ್ತೆ. ಇದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡಿದರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 5 ಸ್ಟಾರ್ ರೇಟಿಂಗ್ ಕೂಡ ಇದೆ ಮತ್ತು 10,000 ರಿವ್ಯೂಸ್ ಕೂಡ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗ್ತಾ ಇದೆ. ಒಂದು ಸಾರಿ ಡೀಟೇಲ್ಸ್ ನೋಡ್ಕೊಳ್ಳಿ. ಮತ್ತು ಫುಲ್ ಟೈಮ್ ಜಾಬ್ ಇದೆ ಇದು. ಓಕೆ, ಆ್ಯಂಡ್ ಅಪ್ಲಿಕೇಶನ್ ಬಗ್ಗೆ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ಯಾಕಂದರೆ ಇಲ್ಲಿ ಓವರ್ವ್ಯೂ ಅಂತ ಇದೆ, ಇಲ್ಲಿ ಅಪ್ಲಿಕೇಶನ್ ನೋಡೋಕ್ಕೆ ಸಿಗುತ್ತೆ. ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಇರುತ್ತೆ. ಒಂದು ಇಲ್ಲಿ ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸ್ಯೂಮ್ ಸೈಜು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಮತ್ತು ಫಸ್ಟ್ ನೇಮು ಮತ್ತು ನಿಮ್ಮದು ಏನು ಹೆಸರಿರುತ್ತೆ ಅದನ್ನು ಹಾಕಬೇಕು. ಮತ್ತು ಇಮೇಲ್ ಅಡ್ರೆಸ್ ಹಾಕಬೇಕು. ಮತ್ತು ಒಂದು CV ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆ್ಯಂಡ್ ಯುವರ್ ಕಂಟ್ರಿ ರೆಸಿಡೆನ್ಸಿ ಎಲ್ಲಿ ಇದ್ದೀರಾ ಅಂತ, ಸೊ ಇಲ್ಲಿ ಇಂಡಿಯಾ ಅಂತ ಹಾಕಿ. ಓಕೆ, and you will require sponsorship or other assistance or support to be authorized to or otherwise work from your country or residence ಅಂತ ಇಲ್ಲಿ ಎಸ್ ಅಂತಲೇ ಹಾಕಬೇಕು. ಓಕೆ, ಆ್ಯಂಡ್ ನಂತರ ಯುವರ್ ಆಥರೈಸೇಷನ್ ಟು ವರ್ಕ್ ಇನ್ ದಿ ಕಂಟ್ರಿ ವೇರ್ ಯು ಲಿವ್. ಸೊ ಇಲ್ಲಿ ನೀವು ಇದಕ್ಕೆ ನೋಡ್ಕೊಂಡು ಟಿಕ್ ಹಾಕಿ. ನಂತರ ಇಲ್ಲಿ ಪ್ಲೀಸ್ ಕನ್ಫರ್ಮ್ ಇಫ್ ಯು ಆರ್ ಏಬಲ್ ಟು ಸ್ಪೀಕ್, ರೀಡ್, ರೈಟ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಇಂಗ್ಲೀಷನ್ನು ನೀವು ಮಾತಾಡೋಕೆ ಬರುತ್ತೆ ಅಂತಂದರೆ ಅದಕ್ಕೆ ಟೆಸ್ಟ್ ಅಂತ ಹಾಕಬೇಕು. ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್, ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಫ್ರೆಷರ್ ಕೊಡ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ ಇದ್ದರೂ ಕೊಡ್ತಾ ಇದ್ದಾರೆ. ಎಲ್ಲರೂ ವರ್ಕ್ ಮಾಡ್ತಾ ಇದ್ದರೆ ಅಲ್ಲಿ ಒಂದು ಇದು ಇರುತ್ತೆ, ಏನೋ ನೋಟಿಸ್ ಪೀರಿಯಡ್ ಇರುತ್ತೆ ಜಾಬ್ ಬಿಡೋದಕ್ಕೆ. ಅದೆಷ್ಟಿದೆ ಅಂತ ನೋಡ್ಕೊಂಡು ಇಲ್ಲಿ ಹಾಕಬೇಕು.
ನಂತರ ಇಲ್ಲಿ ವಾಟ್ ಆರ್ ಯುವರ್ ಇಯರ್ಲಿ ಬೇಸ್ಡ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್, ನಿಮ್ಮದು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ, ಡೂ ಯು ಕರೆಂಟ್ಲಿ ವರ್ಕ್ ಎಟ್ ಡೀಲ್, ಇಲ್ಲಿ ಇವಾಗ ನೀವು ನಮ್ಮ ಕಂಪನಿಯಲ್ಲಿ ಏನಾದರೂ ಬೇರೆ ಪ್ರೊಫೈಲಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಕೊಂಬಿಟ್ಟು ಇದನ್ನು ಡೀಟೇಲ್ಸ್ಗಳನ್ನ ನೋಡಿಕೊಂಡು ತುಂಬ ನಿಧಾನವಾಗಿ ಫುಲ್ಫಿಲ್ ಮಾಡಿ. ತುಂಬ ಈಸಿ ಫಾರ್ಮ್ ಇದೆ, ಏನಂತ ದೊಡ್ಡ ಫಾರ್ಮ್ ಇಲ್ಲ. ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಈ ರೀತಿ ಡೀಲ್ ಕಂಪ್ನಿ ಕೂಡ ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾರಾದರೂ ನಿಮಗೆ ಗೊತ್ತಿರೋರಿದ್ದರೆ ಅಕಸ್ಮಾತ್ ಸೊ ಅವ್ರಿಗೆ ಈ ಒಂದು ವೀಡಿಯೋನ ತಪ್ಪದೆ ಶೇರ್ ಮಾಡಿ. ಆ್ಯಂಡ್ ಐ ಹೋಪ್ ಇವತ್ತು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಅಪ್ಡೇಟ್ ಇರುವಂಥ ಜಾಬ್ ಡೀಟೇಲ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದೆ ನೋಡ್ತಾ ಹೋಗಿ, ನಂತರ ನೀವು ಅಲ್ಲಿ ಅಪ್ಲೈ ಮಾಡ್ತಾ ಹೋಗಿ. ಮೇ ಬಿ ನೀವು 10 ಕಂಪ್ನಿಗೆ ಅಪ್ಲೈ ಮಾಡಿದ್ರೆ ಒಂದು 2-3 ಕಂಪ್ನಿದು 100% ರಿವರ್ಟ್ ಬರುತ್ತೆ. ಬಂದಾಗ ಬೇಗನೆ ನೀವು ರಿಪ್ಲೈ ಮಾಡದೆ ಹೋದರೆ ಮತ್ತೆ ರಿಜೆಕ್ಟ್ ಆಗ್ತೀರಾ. ಹೀಗಾಗಿ ಇಮೇಲ್ಸ್ಗಳನ್ನು ಕೂಡ ಚೆಕ್ ಮಾಡ್ತಾ ಇರಿ. ಕೊಟ್ಟಿರೋ ಇನ್ಫಾರ್ಮೇಷನ್ಸ್ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬರಿದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.